ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ಬಯಾಲಜಿ ಚಾನೆಲ್. ಇವತ್ತಿನ ಟಾಪಿಕ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್. ಸೊ ಈ ಚಾಪ್ಟ್ರಲ್ಲಿ ಬರುವಂತಹ ಮೇನ್ ಕ್ವೆಶನ್ಸನ್ನು ನೋಡೋಣ. ಕ್ವೆಶನ್ ನಂಬರ್ 1, ವಾಟ್ ಈಸ್ ಜೆನೆಟಿಕ್ಸ್? ಜೆನೆಟಿಕ್ಸ್ ಅಂದರೆ ಏನು ಅಂತ. ಆನ್ಸರ್: ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಇಸ್ ಕಾಲ್ಡ್ ಜೆನೆಟಿಕ್ಸ್. ಇನ್ಹೆರಿಟೆನ್ಸ್ ಮತ್ತು ವೇರಿಯೇಷನ್ಸನ್ನು ಡೀಲ್ಸ್ ಮಾಡೋ ಬ್ರಾಂಚ್ಗೆ ಏನಂತ ಹೇಳೋದು ಜೆನೆಟಿಕ್ಸ್ ಅಂತ. ಸೆಕೆಂಡ್ ಕ್ವೆಶನ್, ಹೂ ಈಸ್ ದಿ ಫಾದರ್ ಆಫ್ ಜೆನೆಟಿಕ್ಸ್? ಜೆನೆಟಿಕ್ಸ್ನ ಫಾದರ್ ಅಂತ ಯಾರನ್ನು ಕರೀತಾರೆ? ಆನ್ಸರ್: ಗ್ರೆಗರ್ ಜಾನ್ ಮೆಂಡಲ್. ಥರ್ಡ್ ಕ್ವೆಶನ್, ಡಿಫೈನ್ ಹೆರಿಡಿಟಿ. ಹೆರಿಡಿಟಿ ಅಂದರೆ ಏನು ಅಂತ. ಆನ್ಸರ್: ದ ಪ್ರಾಸೆಸ್ ಬೈ ವಿಚ್ ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್ ಈಸ್ ಕಾಲ್ಡ್ ಹೆರಿಡಿಟ್ರಿ. ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆದರೆ ಅದಕ್ಕೆ ಏನಂತ ಹೇಳ್ತಾರೆ? ಹೆರಿಡಿಟಿ ಅಂತ. ಫೋರ್ತ್ ಕ್ವೆಶನ್, ಮೆಂಡಲ್ ವರ್ಕ್ಡ್ ಆನ್ ವಿಚ್ ಪ್ಲ್ಯಾಂಟ್? ಯಾವ ಪ್ಲ್ಯಾಂಟ್ನ ಮೇಲೆ ವರ್ಕ್ ಮಾಡಿರೋದು ಅಂತ. ಪೈಸಮ್ ಸೆಟಿವಮ್. ಪೈಸಮ್ ಸೆಟಿವಮ್ ಅಂದರೆ ಪೀ ಪ್ಲ್ಯಾಂಟ್ ಅಥವಾ ಬಟಾಣಿ. ಫಿಫ್ತ್ ಕ್ವೆಶನ್, ನೇಮ್ ದಿ ಬುಕ್ ವಿಚ್ ಮೆಂಡಲ್ ಪಬ್ಲಿಷ್ಡ್. ಮೆಂಡಲ್ ಪಬ್ಲಿಷ್ ಮಾಡಿರೋ ಬುಕ್ಕು ಯಾವುದು ಅಂತ. ಆನ್ಸರ್: ದ ಆ್ಯನಲ್ಸ್ ಆಫ್ ದಿ ಪ್ರೊಸೀಡಿಂಗ್ಸ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಬ್ರೂನ್. ಸಿಕ್ಸ್ತ್ ಕ್ವೆಶನ್, ಮೆನ್ಷನ್ ಮೆಂಡಲ್ಸ್ 3 ಪ್ರಿನ್ಸಿಪಲ್ಸ್. ಮೆಂಡಲ್ಸ್ನ 3 ಪ್ರಿನ್ಸಿಪಲ್ ಯಾವುದು ಅಂತ. ಆನ್ಸರ್: ಲಾ ಆಫ್ ಯೂನಿಟ್ ಕ್ಯಾರೆಕ್ಟರ್ಸ್, ಸೆಕೆಂಡ್ ಒನ್ ಲಾ ಆಫ್ ಡಾಮಿನೆನ್ಸ್, ಥರ್ಡ್ ಒನ್ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಸೊ ಇದನ್ನು ಒಂದೊಂದಾಗಿ ನೆಕ್ಸ್ಟ್ ಕ್ವೆಶನಲ್ಲಿ ನೋಡೋಣ. ಸೆವೆಂತ್ ಕ್ವೆಶನ್, ವಾಟ್ ಈಸ್ ಡಾಮಿನೆಂಟ್? ಡಾಮಿನೆಂಟ್ ಅಂದರೆ ಏನು ಅಂತ. ಆನ್ಸರ್: ದ ಕ್ಯಾರೆಕ್ಟರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ F1 ಜನರೇಷನ್. ಅಥವಾ ಎರಡು ಪ್ಲ್ಯಾಂಟನ್ನು ಕ್ರಾಸ್ ಮಾಡುವಾಗ ಮೇಯ್ನಾಗಿ F ಜನ್ರೇಷನಲ್ಲಿ ಯಾವುದು ಎಕ್ಸ್ಪ್ರೆಸ್ ಆಗುತ್ತೋ ಅದು ಡಾಮಿನೆಂಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ರಿಸೆಸಿವ್? ರಿಸೆಸಿವ್ ಅಂದರೆ ಏನು ಅಂತ. ಆನ್ಸರ್: ದ ಕ್ಯಾರೆಕ್ಟರ್ ವಿಚ್ ಈಸ್ ನಾಟ್ ಏಬಲ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ F1 ಜನ್ರೇಷನ್. ಯಾವುದು ಸಫ್ರೆಸ್ ಆಗುತ್ತೋ ಫಸ್ಟ್ ಜನ್ರೇಷನಲ್ಲಿ ಅದನ್ನು ರಿಸೆಸಿವ್ ಅಂತ ಕರೀತಾರೆ. ಯಾವುದು ಎಕ್ಸ್ಪ್ರೆಸ್ ಆಗುತ್ತೋ ಅದನ್ನು ಡಾಮಿನೆಂಟ್ ಅಂತ ಕರೀತಾರೆ. ಯಾವಾಗ ಎರಡು ಪ್ಲ್ಯಾಂಟನ್ನು ಕ್ರಾಸ್ ಮಾಡಿ F1 ಜನ್ರೇಷನ್ ಸಿಗ್ತದಲ್ಲ, ಆ F1 ಜನ್ರೇಷನ್ಲಿ ಎಕ್ಸ್ಪ್ರೆಸ್ ಆದರೆ ಅದು ಡಾಮಿನೆಂಟ್, ಸಪ್ರೆಸ್ ಆದರೆ ರಿಸೆಸಿವ್. ಕ್ವೆಶನ್ ನಂಬರ್ 9, ವಾಟ್ ಈಸ್ ಜೀನ್? ಜೀನ್ ಅಂದರೆ ಏನು ಅಂತ. ಆನ್ಸರ್: ಜೀನ್ ಈಸ್ ಎ ಯೂನಿಟ್ ಆಫ್ ಹೆರಿಡಿಟಿ. ಒಂದು ಹೆರಿಡಿಟಿಯ ಒಂದು ಯೂನಿಟಿಗೆ ಅಂತ ಹೇಳೋದು ಜೀನ್ ಅಂತ. ಅಥವಾ ಜೀನ್ ಈಸ್ ಎ ಸೆಗ್ಮೆಂಟ್ ಆಫ್ DNA ದಟ್ ಕೋಡ್ಸ್ ಫಾರ್ ದಿ ಸಿಂಥೆಸಿಸ್ ಆಫ್ ಎ ಪಾಲಿಪೆಪ್ಟೈಡ್ ಚೈನ್ ಆರ್ ಪ್ರೋಟೀನ್ ಆ್ಯಂಡ್ ದೇರ್ ಬೈ ಕಂಟ್ರೋಲ್ ಎ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋದು ಯಾವುದು? ಜೀನ್. ಓಕೆ, ಇದು ಏನು DNA ಒಂದು ಪಾರ್ಟ್ ಅಥವಾ ಸೆಗ್ಮೆಂಟ್. ಒಂದು ಪ್ರೋಟೀನ್ ಆಗಬೇಕಿದ್ರೆ 3 ಅಮಿನೋ ಆ್ಯಸಿಡ್ ರಿಲೀಸ್ ಆಗಬೇಕು. ಈ 3 ಅಮಿನೋ ಆ್ಯಸಿಡ್ ಏನನ್ನು ಕೊಡ್ತದೆ? ಪ್ರೋಟೀನನ್ನು ಕೊಡ್ತದೆ. ದೆನ್ ಈ ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡ್ತದೆ. ಓಕೆ. ಕ್ವೆಶನ್ ನಂಬರ್ 10, ವಾಟ್ ಆರ್ ಅಲೀಲ್ಸ್? ಅಲೀಲ್ಸ್ ಅಂದರೆ ಏನು ಅಂತ. ಆನ್ಸರ್: ಎ ಪೇರ್ ಆಫ್ ಜೀನ್ಸ್ ಆಕ್ಯುಪೈಯಿಂಗ್ ದಿ ಸೇಮ್ ಲೋಕಸ್ ಆನ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಎ ಸಿಂಗಲ್ ಆರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ನೀವು ಹೋಮೋಲೋಗಸ್ ಕ್ರೋಮೋಸೋಮ್ನ ಸ್ಟ್ರಕ್ಚರ್ ನೋಡಿದರೆ ಅದರಲ್ಲಿ ಎರಡರಲ್ಲೂ ಕೂಡ ಒಂದೊಂದು ಜೀನ್ ಇರ್ತದೆ. ಈ ಪೇರ್ ಆಫ್ ಜೀನ್ಸಿಗೆ ಏನಂತ ಹೇಳೋದು? ಅಲೀಲ್ಸ್. ಈ ಅಲೀಲ್ಸ್ ಏನನ್ನು ಕಂಟ್ರೋಲ್ ಮಾಡ್ತದೆ ಅಂದರೆ ಸಿಂಗಲ್ ಅಥವಾ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತದೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಲೋಕಸ್. ಲೋಕಸ್ ಅಂದರೆ ಏನು ಅಂತ. ಆನ್ಸರ್: ಇಟ್ ಈಸ್ ದಿ ಪೊಸಿಷನ್ ಆಕ್ಯುಪೈಡ್ ಬೈ ಎ ಜೀನ್ ಆನ್ ಕ್ರೋಮೋಸೋಮ್. ಜೀನ್ನ ಪೊಸಿಷನ್ ಎಲ್ಲಿರ್ತದೆ ಆ ಪೊಸಿಷನ್ಗೆ ಏನಂತ ಹೇಳೋದು? ಲೋಕಸ್ ಅಂತ. ಯಾವುದರಲ್ಲಿ? ಕ್ರೋಮೋಸೋಮಲ್ಲಿ. ಕ್ವೆಶನ್ ನಂಬರ್ 12, ಹೋಮೋಲೋಗಸ್ ಕ್ರೋಮೋಸೋಮ್ ಅಂದರೆ ಏನು ಅಂತ. ಆನ್ಸರ್: 2 ಐಡೆಂಟಿಕಲ್ ಕ್ರೋಮೋಸೋಮ್ಸ್ ಇನ್ ಎ ಡಿಪ್ಲಾಯ್ಡ್ ಸೆಲ್ ಆರ್ ಕಾಲ್ಡ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಡಿಪ್ಲಾಯ್ಡ್ ಸೆಲ್ಲಲ್ಲಿ ಅಂದರೆ 2 ನ್ಯೂಕ್ಲಿಯಸ್ 2n ನಂಬರ್ ಸೆಲ್ಲಲ್ಲಿ 2 ಐಡೆಂಟಿಕಲ್ ಕ್ರೋಮೋಸೋಮ್ಸ್ ಇದ್ದರೆ, ಒಂದೇ ಥರದ ಕ್ರೋಮೋಸೋಮ್ಸ್ ಇದ್ದರೆ ಅದಕ್ಕೆ ಏನಂತ ಹೇಳೋದು? ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಹೋಮೋ ಮೀನ್ಸ್ ಸೇಮ್. 13th ಕ್ವೆಶನ್, ವಾಟ್ ಈಸ್ ಫಿನೋಟೈಪ್? ಆನ್ಸರ್: ದ ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಆಫ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಫಿನೋಟೈಪ್. ನಮಗೇನೆಲ್ಲ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಕಾಣ್ತದೋ ಅವೆಲ್ಲ ಏನು? ಫಿನೋಟೈಪ್. ನಮಗೆ ಕಾಣ್ತದೆ, ಕಣ್ಣಿಂದ ಕಾಣೋದು. ಓಕೆ, ದಟ್ ಈಸ್ ಫಿನೋಟೈಪ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಆರ್ ಡಿಫೈನ್ ಜೀನೋಟೈಪ್? ಜೀನೋಟೈಪ್ ಅಂದರೆ ಏನು ಅಂತ. ಆನ್ಸರ್:
ದ ಜೆನೆಟಿಕ್ ಮೇಕಪ್ ಆರ್ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಫಿನೋಟಿಪಿಕ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಜೀನೋಟೈಪ್. ನಮಗೇನೆಲ್ಲ ಕಾಣ್ತಾ ಉಂಟು ಫಿನೋಟೈಪ್, ಅದರ ಜೆನೆಟಿಕ್ ಮೇಕಪ್ ಅಥವಾ ಜೆನೆಟಿಕ್ ಕಾನ್ಸ್ಟಿಟ್ಯೂಟ್ಗೆ ಏನಂತ ಹೇಳೋದು ಜೀನೋಟೈಪ್ ಅಂತ. ಕ್ವೆಶನ್ ನಂಬರ್ 15, ಡಿಫೈನ್ ಹೋಮೋಝೈಗಸ್. ಹೋಮೋಝೈಗಸ್ ಅಂದರೆ ಏನು ಅಂತ. ಆನ್ಸರ್, ವೆನ್ ಎ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ 2 ಐಡೆಂಟಿಕಲ್ ಅಲೀಲ್ಸ್ ಇಟ್ ಈಸ್ ಕಾಲ್ಡ್ ಹೋಮೋಝೈಗಲ್ಸ್. 2 ಐಡೆಂಟಿಕಲ್ ಅಲೀಲ್ಸ್ ಅದನ್ನು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿದರೆ ಅಥವಾ ಟ್ರೈಟನ್ನು ಕಂಟ್ರೋಲ್ ಮಾಡಿದರೆ ಅದಕ್ಕೇನಂತ ಹೇಳೋದು ಹೋಮೋಝೈಗಸ್. ಇಟ್ ಈಸ್ ಸಿಂಬಲೈಸ್ಡ್ ಆ್ಯಸ್ TT, ಕ್ಯಾಪಿಟಲ್ TT ಆರ್ ಸ್ಮಾಲ್ TT. ಅದು ಡಾಮಿನೆಂಟ್ ಆಗಿದ್ದರೆ ಕ್ಯಾಪಿಟಲ್ TT, ಸ್ಮಾಲ್ ಆಗಿದ್ದರೆ TT, ಸ್ಮಾಲ್ TT. ಕ್ವೆಶನ್ ನಂಬರ್ 16, ಡಿಫೈನ್ ಹೆಟಿರೋಝೈಗಸ್. ಹೆಟಿರೋಝೈಗಸ್ ಅಂದರೆ ಏನು ಅಂತ. ಹೆಟಿರೋ ಮೀನ್ಸ್ ಡಿಫ್ರೆಂಟ್. ಸೊ ಆನ್ಸರ್ ಈಸ್, ವೆನ್ ಎ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ 2 ಡಿಫ್ರೆಂಟ್ ಅಲೀಲ್ಸ್ ಇಟ್ ಈಸ್ ಕಾಲ್ಡ್ ಹೆಟಿರೋಝೈಗಸ್. ಡಿಫ್ರೆಂಟ್ ಅಲೀಲ್ಸ್ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿದರೆ ಅದೇನಂತ ಹೇಳೋದು ಹೆಟಿರೋಝೈಗಸ್. ಸೊ ಹೆಟಿರೋಝೈಗಸ್ ಕಂಡೀಷನ್ ಕ್ಯಾನ್ ಪ್ರೊಡ್ಯೂಸ್ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಹೋಮೋಝೈಗಸ್ ಕಂಡೀಷನ್ ಓನ್ಲಿ 1 ಗ್ಯಾಮೆಟೇ ಪ್ರೊಡ್ಯೂಸ್ ಮಾಡೋದು, ಬಟ್ ಹೆಟಿರೋಝೈಗಸಲ್ಲಿ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನು ಅಂತ ಆನ್ಸರ್ ಕ್ವೆಶನಲ್ಲೇ ಇದೆ, ಇನ್ಕಂಪ್ಲೀಟ್. ಸೊ ಆನ್ಸರ್ ಈಸ್, ವೆನ್ 2 ಡಿಫ್ರೆಂಟ್ ಅಲೀಲ್ಸ್ ಆರ್ together and neither one of the allele is able to have complete dominance, they produce an intermediate character. ಅಂದರೆ F1 ಜನ್ರೇಷನಲ್ಲಿ ಸಿಕ್ಕಿರುವಂತಹ ಕ್ಯಾರೆಕ್ಟರ್ ಅದರ ಪೇರೆಂಟ್ಸ್ನ ಇಂಟರ್ಮೀಡಿಯೇಟ್ ಆಗಿದ್ದರೆ, 2ರಿಂದ ಕೂಡ ಬಂದಿದ್ದರೆ, ಒಂದು ಪೇರೆಂಟನ್ನು ಕೂಡ ಕಂಪ್ಲೀಟಾಗಿ ಡಾಮಿನೆಂಟ್ ಆಗದಿದ್ದರೆ ಅಥವಾ ಡಾಮಿನೆಂಟ್ ಕ್ಯಾರೆಕ್ಟರ್ ಒಂದನ್ನು ಕೂಡ ಸಪ್ರೆಸ್ ಮಾಡದಿದ್ದರೆ, ಅದರ ಇನ್ ಬಿಟ್ವೀನ್ ಅದರ ಮಿಡಲಲ್ಲಿದ್ದರೆ ಅದಕ್ಕೇನಂತ ಹೇಳೋದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ. ಕ್ವೆಶನ್ ನಂಬರ್ 18, ಡಿಫೈನ್ ಕೋಡಾಮಿನೆಂಟ್. ಕೋಡಾಮಿನೆಂಟ್ ಅಂದರೆ ಏನು ಅಂತ ಕ್ವೆಶನಲ್ಲೇ ಆನ್ಸರ್ ಇದೆ, ಕೋಡಾಮಿನೆಂಟ್. ಸೊ ಆನ್ಸರ್ ಈಸ್, ವೆನ್ 2 ಡಿಫ್ರೆಂಟ್ ಅಲೀಲ್ಸ್ ಆರ್ ಟುಗೆದರ್ ಆ್ಯಂಡ್ ಬೋತ್ ಎಕ್ಸ್ಪ್ರೆಸ್ ದೇರ್ ಕ್ಯಾರೆಕ್ಟರ್ ಸೈಡ್ ಬೈ ಸೈಡ್. ಅಂದರೆ 2 ಡಿಫ್ರೆಂಟ್ ಅಲೀಲ್ ಕೂಡ F1 ಜನ್ರೇಷನಲ್ಲಿ ಎಕ್ಸ್ಪ್ರೆಸ್ ಆದರೆ ಅದನ್ನು ಕೋಡಾಮಿನೆಂಟ್ ಅಥವಾ ಕೋಡಾಮಿನೆನ್ಸ್ ಅಂತ ಹೇಳ್ತಾರೆ. ಕ್ವೆಶನ್ ನಂಬರ್ 19, ಡಿಫೈನ್ ಹೈಬ್ರಿಡ್. ಹೈಬ್ರಿಡ್ ಅಂದರೆ ಏನು ಅಂತ ಆನ್ಸರ್, ಇಟ್ ಈಸ್ ದಿ ಪ್ರೋಜನಿ ಆರ್ ಆಫ್ಸ್ಪ್ರಿಂಗ್ ಒಬ್ಟೈನ್ಡ್ ಬೈ ಕ್ರಾಸಿಂಗ್ 2 ಪೇರೆಂಟ್ಸ್ ವಿತ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. 2 ಪೇರೆಂಟ್ಸಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ನ ತಗೊಂಡು ಅದರ F1 ಜನ್ರೇಷನ್ಗೆ ಅಥವಾ ಅದರ ಆಫ್ಸ್ಪ್ರಿಂಗಿಗೆ ಅಥವಾ ಅದರ ಪ್ರೋಜನಿಗೆ ಏನಂತ ಕರೆಯೋದು ಹೈಬ್ರಿಡ್ ಅಂತ. ಕ್ವೆಶನ್ ನಂಬರ್ 20, ಡಿಫೈನ್ ಮೋನೋಹೈಬ್ರಿಡ್. ಮೋನೋಹೈಬ್ರಿಡ್ ಅಂದರೆ ಏನು ಅಂತ ಆನ್ಸರ್, ಇಟ್ ಈಸ್ ದಿ ಕ್ರಾಸ್ ಮೇಡ್ ಬಿಟ್ವೀನ್ 2 ಪೇರೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ಓನ್ಲಿ ಒಂದು ಸಿಂಗಲ್ ಕ್ಯಾರೆಕ್ಟರ್ ತಗೊಂಡು ಅದು 2 ಪೇರೆಂಟ್ಸನ್ನು ಕ್ರಾಸ್ ಮಾಡಿದರೆ ಅದಕ್ಕೇನಂತ ಹೇಳೋದು ಮೋನೋಹೈಬ್ರಿಡ್. ಮೋನೋ ಮೀನ್ಸ್ ಸಿಂಗಲ್ ಕ್ಯಾರೆಕ್ಟರ್ನ ತಗೊಳ್ಳೋದು. ಕ್ವೆಶನ್ ನಂಬರ್ 21, ಡಿಫೈನ್ ಡೈಹೈಬ್ರಿಡ್. ಡೈ ಮೀನ್ಸ್ 2. ಸೊ ಆನ್ಸರ್ ಈಸ್, ಇಟ್ ಈಸ್ ದಿ ಕ್ರಾಸ್ ಮೇಡ್ ಬಿಟ್ವೀನ್ 2 ಪೇರೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು 2 ಕ್ಯಾರೆಕ್ಟರ್ಸ್. 2 ಕ್ಯಾರೆಕ್ಟರ್ಸ್ ತಗೊಂಡು 2 ಪೇರೆಂಟ್ಸಲ್ಲಿ ಕೂಡ 2 ಕ್ಯಾರೆಕ್ಟರ್ಸ್ ತಗೊಳ್ಳೋದು, ದೆನ್ ಇದನ್ನು ಕ್ರಾಸ್ ಮಾಡೋದು. ಸೊ ಓಕೆ. ಕ್ವೆಶನ್ ನಂಬರ್ 22, ವಾಟ್ ಈಸ್ ಟೆಸ್ಟ್ ಕ್ರಾಸ್. ಟೆಸ್ಟ್ ಕ್ರಾಸ್ ಅಂದರೆ ಏನು ಅಂತ ಆನ್ಸರ್, ಇಟ್ ಈಸ್ ದಿ ಕ್ರಾಸ್ ಮೇಡ್ ಬಿಟ್ವೀನ್ F1 hybrids with its double recessive parent to confirm homozygous or heterozygous condition of F1 hybrids. ಈ ಕ್ರಾಸ್ ಯಾಕೆ ಮಾಡ್ತಾರೆ, F1 hybrids ವೆದರ್ ಇಟ್ ಈಸ್ ಹೋಮೋಝೈಗಸ್ ಆರ್ ಹೆಟರೋಝೈಗಸ್ ಕಂಡೀಷನಲ್ಲಿ ಇದೆಯಾ ಅಂತ ನೋಡೋದಕ್ಕೆ ಇದನ್ನು ಟೆಸ್ಟ್ ಕ್ರಾಸ್ ಅಂತ ಕರೀತಾರೆ. ಓಕೆ, ಇದು ಹೇಗಂದರೆ F1 ಹೈಬ್ರಿಡ್ಸ್ ಜೊತೆ ಅದರ ಡಬಲ್ ರಿಸೆಸಿವ್ ಪೇರೆಂಟ್ಸ್ ಜೊತೆ ಕ್ರಾಸ್ ಮಾಡೋದು. ಡಬಲ್ ರಿಸೆಸಿವ್ ಅಂದರೆ 2 ಕ್ಯಾರೆಕ್ಟರ್ಸ್, ಒಂದು ರೌಂಡ್ ಮತ್ತು ಇನ್ನೊಂದು ಎಲ್ಲೋ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇದ್ದಂಥ 2 ಕ್ಯಾರೆಕ್ಟರ್ನ ತಗೊಂಡು F1 ಹೈಬ್ರಿಡ್ಸ್ ಜೊತೆ ಕ್ರಾಸ್ ಮಾಡೋದು. ಓಕೆ. ಕ್ವೆಶನ್ ನಂಬರ್ 23, ಬ್ಯಾಕ್ ಕ್ರಾಸ್ ಅಂದರೆ ಏನು ಅಂತ ಆನ್ಸರ್, ಇಟ್ ಈಸ್ ದಿ ಕ್ರಾಸ್ ಮೇಡ್ ಬಿಟ್ವೀನ್ F1 ಹೈಬ್ರಿಡ್ ಆ್ಯಂಡ್ ಎನಿ ಆಫ್ ಇಟ್ಸ್ ಪೇರೆಂಟ್ಸ್. F1 ಹೈಬ್ರಿಡ್ ಜೊತೆ ಅದರ ಯಾವುದೇ ಡಾಮಿನೆಂಟ್ ಅಥವಾ ರಿಸೆಸಿವ್ ಪೇರೆಂಟ್ಸ್ ಜೊತೆ ಕ್ರಾಸ್ ಮಾಡೋದು. ಈ ಕ್ರಾಸ್ಗೆ ಏನಂತ ಹೇಳೋದು ಬ್ಯಾಕ್ ಕ್ರಾಸ್. 24, ಡಿಫೈನ್ F1 ಜನ್ರೇಷನ್. F1 ಜನ್ರೇಷನ್ ಅಂದರೆ ಏನು ಅಂತ ಆನ್ಸರ್,
It is the hybrid obtained as a first filial generation after crossing between two parents. ಟೂ ಪೇರೆಂಟ್ಸ್ ಜೊತೆ ಕ್ರಾಸ್ ಮಾಡಿದಾಗ ಅದು ಸಿಗುವ ಫಸ್ಟ್ ಜನ್ರೇಷನ್ಗೆ ಅಂತ ಹೇಳೋದು F1 ಜನ್ರೇಷನ್ ಅಥವಾ ಫೀಲಿಯಲ್ ಜನ್ರೇಷನ್ ಅಂತ. ಕ್ವೆಶನ್ ನಂಬರ್ 25, ಸ್ಟೇಟ್ ದಿ ಲಾ ಆಫ್ ಯೂನಿಟ್ ಕ್ಯಾರೆಕ್ಟರ್. ಇದು ಮೆಂಡಲ್ನ ಒಂದು ಪ್ರಿನ್ಸಿಪಲ್. ಸೊ ಇದನ್ನು ಸ್ಟೇಟ್ ಮಾಡಬೇಕು. ಆನ್ಸರ್, ಅಕಾರ್ಡಿಂಗ್ ಟು ಮೆಂಡಲ್, ಒನ್ ಜೀನ್ ಕ್ಯಾನ್ ಕಂಟ್ರೋಲ್ ಒನ್ ಕ್ಯಾರೆಕ್ಟರ್, ಈವನ್ ಒನ್ ಜೀನ್ ಕ್ಯಾನ್ ಕಂಟ್ರೋಲ್ ಒನ್ ಎನ್ಸೈಮ್. ಸೊ ಮೆಂಡಲ್ನ ಪ್ರಕಾರ ಒಂದು ಜೀನ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತದೆ, ಹಾಗೆ ಆ ಒಂದು ಜೀನ್ ಒಂದು ಎನ್ಸೈಮನ್ನು ಕೂಡ ಕಂಟ್ರೋಲ್ ಮಾಡ್ತದೆ ಅಂತ. ಈ ಲಾಗ್ ಏನಂತ ಹೇಳೋದು ಲಾ ಆಫ್ ಯೂನಿಟ್ ಕ್ಯಾರೆಕ್ಟರ್. ಯೂನಿಟ್ ಮೀನ್ಸ್ ಸಿಂಗಲ್ ಅಥವಾ ಒಂದು ಯೂನಿಟ್. ಓಕೆ. ಕ್ವೆಶನ್ ನಂಬರ್ 26, ಹೂ ಪ್ರಪೋಸ್ಡ್ ಒನ್ ಜೀನ್ ಒನ್ ಎನ್ಸೈಮ್ ಕಾನ್ಸೆಪ್ಟ್. ಆನ್ಸರ್, ಟಾಟಮ್ ಆ್ಯಂಡ್ ಬೀಡಲ್. ಕ್ವೆಶನ್ ನಂಬರ್ 27, ಸ್ಟೇಟ್ ದಿ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸ್ ಅಂದರೆ ಏನು ಅಂತ. ಆನ್ಸರ್, this law states that when two alternative forms of a trait or character or genes or allele are present in an organism, only one factor expresses itself in F1 progeny and is called dominant, while the other that remains masked is called recessive. ಅಂದರೆ ಎರಡು ಕ್ಯಾರೆಕ್ಟರ್ ತಗೊಂಡು ಅದನ್ನು ಕ್ರಾಸ್ ಮಾಡಿದರೆ ಅಥವಾ ಎರಡು ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಕ್ಯಾರೆಕ್ಟರ್ ತಗೊಂಡು ಅದನ್ನು ಕ್ರಾಸ್ ಮಾಡಿದರೆ F1 ಜನ್ರೇಷನಲ್ಲಿ ಯಾವುದು ಎಕ್ಸ್ಪ್ರೆಸ್ ಆಗುತ್ತೋ ಅದನ್ನು ಡಾಮಿನೆಂಟ್ ಅಂತ ಕರೀತಾರೆ. ಯಾವುದು ಸಪ್ರೆಸ್ ಆಗಿರ್ತದೋ ಅಥವಾ ಮಾಸ್ಕ್ ಆಗಿರ್ತದೋ ಅದನ್ನು ರಿಸೆಸಿವ್ ಅಂತ ಕರೀತಾರೆ. ಇದೇ ಲಾ ಡಾಮಿನೆನ್ಸ್ ಅದರಲ್ಲಿ ಡಾಮಿನೆಂಟ್. ಓಕೆ. ಕ್ವೆಶನ್ ನಂಬರ್ 28, ಸ್ಟೇಟ್ ದಿ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ ಆರ್ ಸ್ಟೇಟ್ ದಿ ಲಾ ಆಫ್ ಸೆಗ್ರಿಗೇಷನ್ ಆರ್ ಮೆಂಡಲ್ಸ್ ಫಸ್ಟ್ ಲಾ. ಇದು ಮೂರು ಕೂಡ ಒಂದೇ, ಯಾವುದಾದ್ರೂ ಆನ್ಸರ್ ಒಂದೇ. ಓಕೆ. Answer is, when a pair of contrasting characters are brought into the hybrid, the factors stay together without blending, such that both the characters are recovered in F2 generation as factors, or alleles of a pair of segregate from each other during gamete formation, and each gamete receives only one of the two factors. ಅಂದರೆ ಪೇರ್ ಆಫ್ ಕ್ಯಾರೆಕ್ಟರ್ನ ತಗೊಂಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತಗೊಂಡು ಅದನ್ನು ಕ್ರಾಸ್ ಮಾಡಿದರೆ F1 ಜನ್ರೇಷನಲ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತದೆ, ಇನ್ನೊಂದು ಮಾಸ್ಕ್ ಆಗಿರ್ತದೆ. ಬಟ್ ಆ ಮಾಸ್ಕ್ ಆದ ಕ್ಯಾರೆಕ್ಟರ್ ಅಥವಾ ರಿಸೆಸಿವ್ ಆಗಿದ್ದು ಎಕ್ಸ್ಪ್ರೆಸ್ ಆಗಬೇಕಾದ್ರೆ F1 ಜನ್ರೇಷನ್ನ ಕೂಡ ಕ್ರಾಸ್ ಮಾಡಬೇಕು. F1 ಜನ್ರೇಷನ್ನ ಕ್ರಾಸ್ ಮಾಡಿ ಸಿಗುವಂತಹ ನೆಕ್ಸ್ಟ್ ಜನ್ರೇಷನ್ಗೆ F2 ಜನ್ರೇಷನ್ ಅಂತ ಕರೀತಾರೆ. ಆ F2 ಜನ್ರೇಷನಲ್ಲಿ ಎರಡೂ ಕೂಡ ಪೇರೆಂಟ್ಸ್ನ ಕ್ಯಾರೆಕ್ಟರ್ ಕೂಡ ಎಕ್ಸ್ಪ್ರೆಸ್ ಆಗ್ತದೆ. ಇದೇ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ ಅಥವಾ ಲಾ ಆಫ್ ಸೆಗ್ರಿಗೇಷನ್. ಅಂದರೆ ಗ್ಯಾಮೆಟ್ ಸೆಗ್ರಿಗೇಷನ್ ಆಗೋ ಟೈಮಲ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ರಿಸೀವ್ ಮಾಡೋದಂತ. ಓಕೆ. ಕ್ವೆಶನ್ ನಂಬರ್ 29, ಸ್ಟೇಟ್ ಮೆಂಡಲ್ಸ್ ಸೆಕೆಂಡ್ ಲಾ ಆರ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇದೆರಡು ಕೂಡ ಒಂದೇ. ಆನ್ಸರ್, ಫ್ಯಾಕ್ಟರ್ಸ್ ಫಾರ್ ಟೂ ಆರ್ ಮೋರ್ pairs of contrasting characters are distributed independently of one another at a time of gamete formation. ಅಂದರೆ ಗ್ಯಾಮೆಟ್ ಫಾರ್ಮ್ ಆಗುವಾಗ ಯಾವುದಾದ್ರೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಲ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಮಾತ್ರ ಇಂಡಿಪೆಂಡೆಂಟಾಗಿ ಎಕ್ಸ್ಪ್ರೆಸ್ ಆಗ್ತದೆ ಅಂತ. ನೆಕ್ಸ್ಟ್ ಕ್ವೆಶನ್ 30, ಹೂ ಕಂಡಕ್ಟೆಡ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಆನ್ ಪೀ ಪ್ಲ್ಯಾಂಟ್ಸ್. ಪೀ ಪ್ಲ್ಯಾಂಟ್ಸಲ್ಲಿ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ ಯಾರು ಕಂಡಕ್ಟ್ ಮಾಡಿದಂತ. ಆನ್ಸರ್, ಗ್ರೆಗರ್ ಜೋಹನ್ ಮೆಂಡಲ್. ಕ್ವೆಶನ್ ನಂಬರ್ 31, ವಾಟ್ ಈಸ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ. ಆನ್ಸರ್, ವೆನ್ ವಿ ಕ್ರಾಸ್ ಟೂ ಪೇರೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಎನಿ ಕ್ಯಾರೆಕ್ಟರ್ಸ್ ವಿ ಗೆಟ್ ಎ ನ್ಯೂ ಪ್ಲ್ಯಾಂಟ್ ಕಾಲ್ಡ್ ಹೈಬ್ರಿಡ್. ಅಂದರೆ ಯಾವುದೇ ಎರಡು ಕ್ಯಾರೆಕ್ಟರ್ ತಗೊಂಡು ಎರಡು ಪೇರೆಂಟ್ಸನ್ನು ಕ್ರಾಸ್ ಮಾಡಿದರೆ ನಮಗೆ ಸಿಗುವ F1 ಜನ್ರೇಷನ್ಗೆ ಏನಂತ ಹೇಳೋದು ಹೈಬ್ರಿಡ್ ಅಂತ. ಕ್ವೆಶನ್ ನಂಬರ್ 32, ಮೆನ್ಷನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟ್ ಕ್ರಾಸ್. ಟೆಸ್ಟ್ ಕ್ರಾಸ್ನ ಸಿಗ್ನಿಫಿಕೆನ್ಸ್ ಏನು ಅಂತ. ಆನ್ಸರ್, ಇಟ್ ಹೆಲ್ಪ್ಸ್ ಇನ್ ನೋವಿಂಗ್ ವೆದರ್ ದಿ ಆರ್ಗ್ಯಾನಿಸಮ್ ಈಸ್ ಹೋಮೋಝೈಗಸ್ ಆರ್ ಹೆಟರೋಝೈಗಸ್ ಫಾರ್ ಎ ಟ್ರೇಟ್. ಅಂದರೆ F1 ಜನ್ರೇಷನ್ ಸಿಕ್ಕಿದ್ದು ಅದು ಹೋಮೋಝೈಗಸ್ ಅಥವಾ ಹೆಟರೋಝೈಗಸ್ ಕಂಡೀಷನಲ್ಲಿದೆ ಅಂತ ನೋಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಟ್ helps the in knowing the genotype of an individual for a particular character. ಅದರ ಜೀನೋಟೈಪ್ ನೋಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ.
Third, it helps in predicting the genotype of test organism. Again, ಟೆಸ್ಟ್ ಆರ್ಗ್ಯಾನಿಸಮ್ನ ಜೀನೋಟೈಪ್ ನೋಡಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದೆ. ಟೆಸ್ಟ್ ಕ್ರಾಸ್ ಅಂದರೆ F1 ಜನ್ರೇಷನ್ ಜೊತೆ ಡಬಲ್ ರಿಸೆಸಿವ್ ಪೇರೆಂಟನ್ನು ಕ್ರಾಸ್ ಮಾಡೋದು. ಓಕೆ. 33. ವಾಟ್ ಈಸ್ ಪ್ಲಿಯೋಟ್ರೋಪಿ? ಗಿವ್ ಆನ್ ಎಕ್ಸಾಂಪಲ್. Answer. When a single gene controls the phenotypic expression of many characters, it is known as pleiotropy. Example, phenylketonuria. ಒಂದು ಸಿಂಗಲ್ ಜೀನ್ ಸುಮಾರು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿದರೆ ಅದನ್ನು ಏನಂತ ಹೇಳೋದು? ಪ್ಲಿಯೋಟ್ರೋಪಿ ಅಂತ. ಎಕ್ಸಾಂಪಲ್, ಫೀನೈಲ್ಕೆಟೋನ್ಯೂರಿಯಾ. ಇದು ಮ್ಯೂಟೇಷನ್ ಇನ್ ಸಿಂಗಲ್ ಜೀನ್. ಓಕೆ. ಇದು ಯಾವುದಕ್ಕೆಲ್ಲ ಕೋಡ್ ಮಾಡ್ತದೆ ಅಂತ ಹೇಳಿದರೆ ಎನ್ಸೈಮ್ ಫೀನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸಿಗೆ ಕೂಡ ಕೋಡ್ ಮಾಡ್ತದೆ. ಆಮೇಲೆ ಇದು ಆಲ್ಸೋ ಎಕ್ಸ್ಪ್ರೆಷನ್ ಇನ್ ರಿಟಾರ್ಡೇಷನ್, ರಿಡಕ್ಷನ್ ಇನ್ ಹೇರ್ ಆ್ಯಂಡ್ ಸಿಂಗಲ್ ಸ್ಕಿನ್ ಪಿಗ್ಮೆಂಟೇಷನ್ ಕೂಡ ಇದು ಹೆಲ್ಪ್ ಮಾಡ್ತದೆ. ಕ್ವೆಶನ್ ನಂಬರ್ 34. ವಾಟ್ ಈಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್? ಗಿವ್ ಆನ್ ಎಕ್ಸಾಂಪಲ್. ಆನ್ಸರ್. ದ ಇನ್ಹೆರಿಟೆನ್ಸ್ ಆಫ್ ಎ ಟ್ರೇಟ್ ವಿಚ್ ಈಸ್ ಜನರಲಿ controlled by 2 or 3 genes is called polygenic inheritance. Example, skin coloration in human beings. ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ 2 ಅಥವಾ 3 ಜೀನ್ಸ್ ಕಂಟ್ರೋಲ್ ಮಾಡಿದರೆ ಅದನ್ನು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಕ್ವೆಶನಲ್ಲಿದೆ ಪಾಲಿಜೆನಿಕ್. ಪಾಲಿ ಮೀನ್ಸ್ ಮೆನಿ, ಜೀನಿಕ್ ಮೀನ್ಸ್ ಜೀನ್ಸ್. 2 or 3 ಜೀನ್ಸ್ ಕಂಟ್ರೋಲ್ ಮಾಡಿದರೆ ಒಂದು ಕ್ಯಾರೆಕ್ಟರ್ನ ಅದನ್ನು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಸ್ಕಿನ್ ಕಲರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. Question number 35. Who discovered multiple allelism or gene polymorphism? Answer. Carl Landsteiner in 1900. Question number 36. What are multiple alleles? Give an example. Answer. More than 2 alternative forms of a single gene occupying the same locus on the homologous chromosome and control a single character are called multiple alleles. Example, blood group in humans, coat color in rabbits. ಹೋಮೋಲೋಗಸ್ ಕ್ರೋಮೋಸೋಮಲ್ಲಿ ಒಂದು ಲೋಕಸಲ್ಲಿ, ಸೇಮ್ ಲೋಕಸಲ್ಲಿ ಒಂದು ಸಿಂಗಲ್ ಜೀನ್ನ ಮೆನಿ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಕ್ಯುಪೈ ಆಗಿದ್ರೆ ಮತ್ತು ಅದು ಒಂದೇ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿದರೆ ಅದಕ್ಕೇನಂತ ಹೇಳೋದು? ಮಲ್ಟಿಪಲ್ ಅಲೀಲ್ಸ್ ಅಥವಾ ಮಲ್ಟಿಪಲ್ ಅಲಿಲಿಸಮ್. ಎಕ್ಸಾಂಪಲ್, ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸಲ್ಲಿ ಬೇರೆ ಬೇರೆ ಬ್ಲಡ್ ಗ್ರೂಪ್ ಇದೆ. ಫಾರ್ ಎಕ್ಸಾಂಪಲ್, ಎ ಬಿ ಆ್ಯಂಡ್ ಓ. Question number 37. What are antigens or agglutinogens? Answer. Antigens are the glycoprotein or polymer of sugars present on the membrane of RBC. There are two types of antigens known as antigen A and antigen B. Okay. Antigens ಇರೋದು RBCಯ ಮೆಂಬ್ರೇನಲ್ಲಿ. ಇದನ್ನು ಗ್ಲೈಕೋಪ್ರೋಟೀನ್ ಅಥವಾ ಪಾಲಿಮರ್ ಆಫ್ ಶುಗರ್ಸ್ ರೂಪದಲ್ಲಿ ಇರ್ತದೆ. There are 2 types, antigen A and antigen B in human beings. Okay. Question number 38. What are antibody or agglutinins? Agglutinins ಅಥವಾ antibody ಅಂದರೆ ಏನು ಅಂತ. Answer. These are the protein present in blood plasma. There are 2 types of antibodies present in the blood plasma named as antibody A and antibody B. ಇದು ಕೂಡ ಪ್ರೋಟೀನ್. ಈ ಪ್ರೋಟೀನ್ ಇರೋದಲ್ಲಿ ಬ್ಲಡ್ ಪ್ಲಾಸ್ಮಾದಲ್ಲಿ. ಇದರಲ್ಲಿ 2 ಟೈಪ್ ಇದೆ, ಆ್ಯಂಟಿಬಾಡಿ ಎ ಮತ್ತು ಆ್ಯಂಟಿಬಾಡಿ ಬಿ. ಕ್ವೆಶನ್ ನಂಬರ್ 39. ನೇಮ್ ದಿ ಬ್ಲಡ್ ಗ್ರೂಪ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಇಲ್ಲಿರೋ ಯಾವುದೆಲ್ಲ ಬ್ಲಡ್ ಗ್ರೂಪ್ ಇದೆ ಅಂತ. ಆನ್ಸರ್. ಎ ಬಿ ಆ್ಯಂಡ್ ಓ. ಕ್ವೆಶನ್ ನಂಬರ್ 40. ವಿಚ್ ಬ್ಲಡ್ ಗ್ರೂಪ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಡೋನರ್? ಯೂನಿವರ್ಸಲ್ ಡೋನರ್ ಅಂತ ಯಾವ ಬ್ಲಡ್ ಗ್ರೂಪನ್ನು ಕರೀತಾರೆ? ಆನ್ಸರ್. ಓ ನೆಗೆಟಿವ್. Question number 41. Which blood group is called as universal recipient? Universal recipient ಅಂತ ಯಾವ ಬ್ಲಡ್ ಗ್ರೂಪನ್ನು ಕರೀತಾರೆ? ಎ ಬಿ ಪಾಸಿಟಿವ್. ಓಕೆ. ಕ್ವೆಶನ್ ನಂಬರ್ 42. ವಾಟ್ ಈಸ್ ಇನ್ಕಂಪ್ಯಾಟಿಬಿಲಿಟಿ ಮೇಟಿಂಗ್? ಇನ್ಕಂಪ್ಯಾಟಿಬಿಲಿಟಿ ಮೇಟಿಂಗ್ ಅಂದರೆ ಏನು ಅಂತ. ಆನ್ಸರ್. ಇನ್ಹೆರಿಟೆನ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಇನ್ ಹ್ಯೂಮನ್ಸಲ್ಲಿ ಬ್ಲಡ್ ಗ್ರೂಪ್ ಇನ್ಹೆರಿಟೆನ್ಸ್ ಮಾಡೋದಕ್ಕೆ ಇನ್ಕಂಪ್ಯಾಟಿಬಿಲಿಟಿ ಮೇಟಿಂಗ್ ಅಂತ ಕರೀತಾರೆ. ಕ್ವೆಶನ್ ನಂಬರ್ 43. ಹೂ ಡಿಸ್ಕವರ್ಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಡಿಸ್ಕವರ್ ಮಾಡಿದವರು ಯಾರು ಅಂತ. ಆನ್ಸರ್. ಕಾರ್ಲ್ ಕೊರೆನ್ಸ್ ಇನ್ 1905 ಇನ್ ದಿ ಫ್ಲವರ್ಸ್ ಆಫ್ ಮಿರಾಬಿಲಿಸ್ ಜಲಾಪ ಅಥವಾ 4 o'clock ಪಾಯಿಂಟಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ಕಂಡು ಹಿಡಿದವರು ಯಾರು?
Karl Correns in 1905. Question number 42. Who rediscovered Mendel's principles? ಮೆಂಡಲ್ಸ್ ಪ್ರಿನ್ಸಿಪಲ್ನ ರೀಡಿಸ್ಕವರ್ ಮಾಡಿದವರು ಯಾರು ಅಂತ. ಆನ್ಸರ್, ಇನ್ 1900 ಹ್ಯೂಗೋ ಡಿ ವ್ರೀರಿಸ್, ಕಾರ್ಲ್ ಕೊರೆನ್ಸ್ ಆ್ಯಂಡ್ ಶೇರ್ಮೆಲ್. ಓಕೆ, ಈ 3 ಜನ ಮೆಂಡಲ್ಸ್ ಪ್ರಿನ್ಸಿಪಲ್ನ ರೀಡಿಸ್ಕವರ್ ಮಾಡಿರೋದು. ಕ್ವೆಶನ್ ನಂಬರ್ 45. ಹೂ ಹ್ಯಾಡ್ ಪ್ರಪೋಸ್ಡ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್? ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸನ್ನು ಪ್ರಪೋಸ್ ಮಾಡಿದವರು ಯಾರು ಅಂತ. ಆನ್ಸರ್, ವಾಲ್ಟರ್ ಸಟನ್ ಆ್ಯಂಡ್ ಥಿಯೋಡ್ರೆ ಬೋವೆರಿ ಇನ್ 1902. 1902 ಥಿಯೋಡ್ರೆ ಬೋವೆರಿ ಮತ್ತು ವಾಲ್ಟರ್ ಸಟನ್ ಡಿಸ್ಕವರ್ ಮಾಡಿರೋದು ಅಥವಾ ಪ್ರಪೋಸ್ ಮಾಡಿರೋದು. ಈ ವಿಡಿಯೋದಲ್ಲಿ ಇಷ್ಟು ಕ್ವೆಶನ್ನ ಎಂಡ್ ಮಾಡ್ತಿದ್ದೇನೆ. ಇದರ ಕಂಟಿನ್ಯೂ ಕ್ವೆಶನ್ಸ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಲೈಕ್ ಬಟನ್ನ ಒತ್ತಿ, ಹಾಗೆ ಶೇರ್ ಮಾಡಿ. ನಿಮಗೆ ಕಮೆಂಟ್ಸ್ ಅಥವಾ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.